ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರೀಮಿಯರ್ ಪ್ರೋದಲ್ಲಿ ಯಾವ ರೀತಿ ವಿಡಿಯೋದ ಮೇಲೆ ಟ್ರಾನ್ಸಿಷನ್ ಹಾಕೋದು, ಟ್ರಾನ್ಸಿಷನ್ ಅಂತ ಹೇಳಿದ್ರೆ ಏನು, ಅದನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಪ್ರೀಸೆಟ್ ಅನ್ನ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ವಿಡಿಯೋನ ಕೊನೆ ತನಕ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನಿಮಗೆ ಪ್ರೀಮಿಯರ್ ಪ್ರೋ ಬೇಸಿಕ್ಸ್ ವಿಡಿಯೋ ಎಡಿಟಿಂಗ್ ಗೊತ್ತಿಲ್ಲದೆ ಇದ್ರೆ ನಮ್ಮ ಚಾನಲಲ್ಲಿ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ರಿಲೀಸ್ ಆಗಿದೆ. ಹಾಗೆ ಪಾರ್ಟ್ 3 ವಿಡಿಯೋ ಕಲರ್ ಗ್ರೇಡಿಂಗ್ ಮೇಲೆ ರಿಲೀಸ್ ಆಗಿದೆ. ಆ ಎಲ್ಲ ವಿಡಿಯೋಸ್ಗಳನ್ನು ನೋಡ್ಕೊಂಡಾದ್ಮೇಲೆ ಈ ಒಂದು ವಿಡಿಯೋ ನೋಡಿ, ನಿಮಗೆ ಕ್ಲೀನ್ ಆಗಿ ಅರ್ಥ ಆಗ್ತದೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಕೆಲವೊಂದು ಡ್ರೋನ್ ಫುಟೇಜ್ ಅನ್ನ ಇಂಪೋರ್ಟ್ ಮಾಡಿದ್ದೇನೆ. ಮೊದಲಿಗೆ ಈ ಒಂದು ಟ್ರಾನ್ಸಿಷನ್ ಅಂತ ಹೇಳಿದ್ರೆ ಏನಪ್ಪಾ ಅಂತ ಕೇಳಿದ್ರೆ, ಇಲ್ಲಿ 2 ಫುಟೇಜ್ಗಳು ಇದಾವೆ ಫ್ರೆಂಡ್ಸ್. ಇಲ್ಲಿ ನೋಡಿ 2 ಫುಟೇಜ್ಗಳು ಇದಾವೆ. ಈ ಒಂದು ಫುಟೇಜ್ ನ ಮಧ್ಯೆ ಈ ಒಂದು ಜಂಪ್ ಅನ್ನ ಸ್ಕಿಪ್ ಮಾಡ್ಲಿಕ್ಕೋಸ್ಕರ ಟ್ರಾನ್ಸಿಷನ್ ಅನ್ನ ಯೂಸ್ ಮಾಡ್ತೇವೆ. ಇಲ್ಲಿ ನಾವು ಇವಾಗ ಜಸ್ಟ್ ಪ್ಲೇ ಮಾಡ್ತೇನೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಜಸ್ಟ್ ಸ್ಕಿಪ್ ಆಗಿದೆ, ಜಂಪ್ ಆಗಿದೆ. ಒಂದು ಫುಟೇಜ್ ಇಂದ ಇನ್ನೊಂದು ಫುಟೇಜ್ಗೆ ಜಂಪ್ ಆಗಿದೆ. ಈ ಒಂದು ಜಂಪ್ ಅನ್ನ ತೆಗೆಯೋಕೆ ನೀವು ಟ್ರಾನ್ಸಿಷನ್ ಅನ್ನ ಯೂಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ವಿತ್ ಟ್ರಾನ್ಸಿಷನ್ ಮತ್ತೆ ವಿದೌಟ್ ಟ್ರಾನ್ಸಿಷನ್ ವಿಡಿಯೋನ ಪ್ಲೇ ಮಾಡ್ತೇನೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದೀಗ ವಿದೌಟ್ ಟ್ರಾನ್ಸಿಷನ್ ಡೈರೆಕ್ಟ್ ಆಗಿ ಸ್ಕಿಪ್ ಆಗ್ತಿದೆ. ಇನ್ನೊಂದು ಫುಟೇಜ್ಗೆ ಡೈರೆಕ್ಟ್ ಆಗಿ ಜಂಪ್ ಆಗ್ತಿರುವಂಥದ್ದು ನೀವು ನೋಡ್ಕೊಳ್ಬಹುದು ಇಲ್ಲಿ. ಹಾಗೆ ವಿತ್ ಟ್ರಾನ್ಸಿಷನ್ ವಿಡಿಯೋ ಇದು ಫ್ರೆಂಡ್ಸ್. ಇದು ನೋಡಿ, ಇದು ಯಾವ ರೀತಿ ಸಿನಿಮ್ಯಾಟಿಕ್ ಆಗಿ ಜಂಪ್ ಆಗ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್. ಇವಾಗ ನಿಮಗೆ ಟ್ರಾನ್ಸಿಷನ್ ಅಂತ ಹೇಳಿದ್ರೆ ಏನಂತ ಕ್ಲೀನ್ ಆಗಿ ಅರ್ಥ ಆಗಿದೆ ಅನ್ಕೊಂತೇನೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವುದೇ ರೀತಿಯಾದ ಟ್ರಾನ್ಸಿಷನ್ ಇಲ್ಲಿ ಇಲ್ಲ. ಇವಾಗ ನಾನು ಪ್ರೀಮಿಯರ್ ಪ್ರೋದಲ್ಲಿ ಇನ್ಬಿಲ್ಟ್ ಟ್ರಾನ್ಸಿಷನ್ ಅನ್ನು ಅಪ್ಲೈ ಮಾಡಿ ತೋರಿಸ್ತೇನೆ. ಇಲ್ಲಿ ಎಫೆಕ್ಟ್ಸ್ಗೆ ಹೋಗಿ ಫ್ರೆಂಡ್ಸ್ ಮೊದಲು. ನಂತರ ಇಲ್ಲಿ ವಿಡಿಯೋ ಟ್ರಾನ್ಸಿಷನ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮಗೆ ಇಲ್ಲಿ 3D ಮೋಷನ್, ಡಿಸಾಲ್ವ್, ಇಮರ್ಸಿವ್ ವಿಡಿಯೋ, ಈ ರೀತಿ ಕೆಲವೊಂದು ಟ್ರಾನ್ಸಿಷನ್ಗಳು ಇದ್ದಾವೆ. ಮೊದಲು ಇಲ್ಲಿ 3D ಮೋಷನ್ ಮೇಲೆ ಕ್ಲಿಕ್ ಮಾಡಿದರೆ, ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಯೂಬ್ ಸ್ಪಿನ್ ಅಂತ ಇದೆ. ಇದನ್ನ ಅಪ್ಲೈ ಮಾಡಿ ತೋರಿಸ್ತೇನೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಕೈನ್ ಮಾಸ್ಟರ್ ಅಲ್ಲಿ ಯಾವ ರೀತಿ ನೀವು ಎಡಿಟಿಂಗ್ ಮಾಡ್ಕೊಳ್ಳುವಾಗ ಇರ್ತದೆ ಟ್ರಾನ್ಸಿಷನ್, ಅದೇ ರೀತಿ ಇಲ್ಲೇ ಇದೆ. ಹಾಗೆ ಕೆಲವೊಂದು ಇದಾವೆ. ಇಲ್ಲಿ ಡಿಸಾಲ್ವ್, ನಾನು ಹೆಚ್ಚಾಗಿ ಇಲ್ಲಿ ಡಿಸಾಲ್ವ್, ಕ್ರಾಸ್ ಡಿಸಾಲ್ವ್ ಅನ್ನ ಜಾಸ್ತಿ ಯೂಸ್ ಮಾಡ್ತೇನೆ. ಹಾಗೆ ಡಿಪ್ ಟು ಬ್ಲ್ಯಾಕ್ ಅನ್ನ ಜಾಸ್ತಿ ಯೂಸ್ ಮಾಡ್ತೇನೆ. ಈ ಒಂದು ಕ್ರಾಸ್ ಡಿಸಾಲ್ವ್ ಏನಿದೆ, ಇದನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಡ್ರ್ಯಾಗ್ ಮಾಡಿ ನಿಮ್ಮ ವಿಡಿಯೋದ ಮಧ್ಯೆ ಜಾಯಿಂಟ್ ಇರ್ತದಲ್ಲ ಅಲ್ಲಿ ಡ್ರಾಪ್ ಮಾಡಿದರೆ ಆಯಿತು ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಅಪ್ಲೈ ಆಗಿದೆ, ಸ್ಮೂತ್ ಆಗಿ ಬಂದಿದೆ. ಇದನ್ನು ಸ್ವಲ್ಪ ನೀವು ಜಾಸ್ತಿ ಮಾಡ್ಕೊಳ್ಬೇಕು ಇಲ್ಲ ಕಡಿಮೆ ಮಾಡ್ಕೊಳ್ಬೇಕಂತಾದರೆ ಈ ಒಂದು ಟ್ರಾನ್ಸಿಷನ್ನ ಎಂಡ್ ಅಥವಾ ಸ್ಟಾರ್ಟಿಂಗ್ಗೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಈ ರೀತಿ ಡ್ರ್ಯಾಗ್ ಮಾಡಿದರೆ ಇಲ್ಲಿ ನೋಡಿ ಟ್ರಾನ್ಸಿಷನ್ ಸ್ವಲ್ಪ ಟೈಮಿಂಗ್ಸ್ ಜಾಸ್ತಿ ಆಗಿದೆ, ಡ್ಯೂರೇಷನ್ ಜಾಸ್ತಿ ಆಗಿದೆ. ಇದನ್ನು ಕೂಡ ಇದೇ ರೀತಿಯಲ್ಲಿ ಸಣ್ಣದು ಕೂಡ ಮಾಡ್ಕೊಳ್ಬೋದು. ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಸ್ಲೈಡ್ ಮಾಡಿದರೆ ಇಲ್ಲಿ ನೋಡಿ ಇವಾಗ ಜಸ್ಟ್ ಸ್ಕಿಪ್ ಆಗಿದೆ. ಇದೇ ರೀತಿ ಯಾವ ಟ್ರಾನ್ಸಿಷನ್ ಬೇಕಾದರೂ ನೀವು ಸ್ವಲ್ಪ ಕ್ರಿಯೇಟಿವ್ ಆಗಿ ಎಡಿಟಿಂಗ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಇಮರ್ಸಿವ್ ವಿಡಿಯೋದಲ್ಲಿ ನನಗೆ VR ಲೈಟ್ ಲೀಕ್ ಅಂತ ಇದೆಯಲ್ಲ, ಅದನ್ನು ನಾನು ಜಾಸ್ತಿ ಯೂಸ್ ಮಾಡೋದು. ಬಿಕಾಸ್ ಇದು ವೆಡ್ಡಿಂಗ್ ಹೈಲೈಟ್ಸಲ್ಲಿ ಜಾಸ್ತಿ ಯೂಸ್ ಆಗ್ತದೆ. ಹಾಗೆ ಲೈಟ್ ರೇ ಇದನ್ನು ಟೈಮಿಂಗ್ಸನ್ನು ಜಾಸ್ತಿ ಮಾಡ್ಕೊಡ್ತೇನೆ. ನಿಮಗೆ ಇಲ್ಲಿ ಡ್ಯೂರೇಷನ್ ಜಾಸ್ತಿ ಮಾಡೋಕ್ಕಾಗ್ತಿಲ್ಲ ಅಂತಂದರೆ, ಈ ರೀತಿ ಜಾಸ್ತಿ ಮಾಡೋಕ್ಕಾಗ್ತಿಲ್ಲ ಅಂದರೆ ಈ ಒಂದು ಟ್ರಾನ್ಸಿಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡ್ಯೂರೇಷನ್ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಾವೀಗ 30 ಸೆಟ್ ಮಾಡ್ತೇನೆ. 30 ಓಕೆ. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಟ್ರಾನ್ಸಿಷನ್ ಅಪ್ಲೈ ಆಗಿದೆ. ಹಾಗೆ ತುಂಬ ಇದ್ದಾವೆ, ಇದನ್ನೆಲ್ಲ ನೀವು ಟ್ರೈ ಮಾಡಿ ನೋಡಿ. ಹಾಗೆ ವೈಪಲ್ಲಿ ಪೇಂಟ್ ಸ್ಪಾರ್ಟರ್ ಅಂತ ಇದೆ, ಇದನ್ನು ಕೂಡ ಅಪ್ಲೈ ಮಾಡಿ ನೋಡ್ಬೋದು. ಈ ರೀತಿ ಬರ್ತದೆ ಫ್ರೆಂಡ್ಸ್, ಇದು ಒಂಥರ ಬ್ರಷ್ ರೀತಿ ಬರ್ತದೆ. ಇದೆಲ್ಲ ಪ್ರೀಮಿಯರ್ ಪ್ರೋ ಇನ್ಬಿಲ್ಟ್ ಟ್ರಾನ್ಸಿಷನ್ ಆಗೋದ್ರಿಂದ ಈ ರೀತಿ ವಿಡಿಯೋದ ಮಧ್ಯೆ ಅಪ್ಲೈ ಮಾಡ್ಕೊಳ್ಬಹುದು. ಹಾಗೆ ನೀವು ನೆಕ್ಸ್ಟ್ ಬರೋದಾದರೆ ಪ್ರೀಸೆಟ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ಟ್ರಾನ್ಸಿಷನ್ ಅನ್ನು ಅಪ್ಲೈ ಮಾಡ್ಕೊಳ್ಬಹುದು. ವಿತ್ ಟ್ರಾನ್ಸಿಷನ್ ವಿಡಿಯೋ ನೋಡಿದ್ರಲ್ಲ, ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಜಾಯಿಂಟ್ಗೂ ಕೂಡ ಈ ಒಂದು ಇನ್ಬಿಲ್ಟ್ ಟ್ರಾನ್ಸಿಷನ್ ಅನ್ನು ಯೂಸ್ ಮಾಡಿಲ್ಲ. ಇಲ್ಲಿ ಪ್ರೀಸೆಟ್ ಅನ್ನು ಇಂಪೋರ್ಟ್ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡಿದ್ದೇನೆ. ಫ್ರೆಂಡ್ಸ್, ಇಲ್ಲಿ ಪ್ರೀಸೆಟ್ ಅಂತ ಹೇಳಿದ್ರೆ ಏನಪ್ಪಾ ಅಂತ ಕೇಳಿದ್ರೆ, ಈ ಒಂದು ಎಫೆಕ್ಟ್ ಕಂಟ್ರೋಲ್ ಅಲ್ಲಿ ಇಲ್ಲಿ ಎಲ್ಲ ಅನಿಮೇಷನ್ ಆಪ್ಷನ್ ಇದೆ. ಈ ಒಂದು ಅನಿಮೇಷನ್ ಅನ್ನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋಗೆ ಜಂಪ್ ಆಗುವ ರೀತಿ ಟ್ರಾನ್ಸಿಷನ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಪ್ರೀಸೆಟ್ ಅಂತ ಕರಿತೇವೆ. ಈ ಒಂದು ಅನಿಮೇಷನ್ ಅನ್ನು ಯೂಸ್ ಮಾಡಿಕೊಂಡು ಟ್ರಾನ್ಸಿಷನ್ ಮಾಡೋಕೆ ಬರೋದಿಲ್ಲ ಅಂತ ಅಂದ್ರೆ ನೀವು ಪ್ರೀಸೆಟ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಪ್ರೀಸೆಟ್ ಅದು ಬೇರೆಯವರು ಡಿಸೈನ್ ಮಾಡಿರುವಂಥದ್ದು, ಅದನ್ನ ನೀವು ವಿಡಿಯೋದ ಮೇಲೆ ಇಂಪೋರ್ಟ್ ಮಾಡ್ಕೊಳ್ಬಹುದು. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೆಲವೊಂದು ಪ್ರೀಸೆಟ್ ಅನ್ನ ಕೊಟ್ಟಿರ್ತೇನೆ, ಅದನ್ನ ನೀವು ಟ್ರೈ ಮಾಡಿ ನೋಡ್ಬಹುದು. ಅದರಲ್ಲಿ ನಿಮಗೆ ತುಂಬಾ ಸಿನಿಮ್ಯಾಟಿಕ್ ಆಗಿರುವಂತಹ ಟ್ರಾನ್ಸಿಷನ್ಗಳು ಕೊಟ್ಟಿರ್ತೇನೆ. ಫ್ರೆಂಡ್ಸ್, ನಿಮಗೆ ಆ ಒಂದು ಟ್ರಾನ್ಸಿಷನ್ ಅನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಹಾಗೆ ಪ್ರೀಮಿಯರ್ ಪ್ರೋಗೆ ಯಾವ ರೀತಿ ಇಂಪೋರ್ಟ್ ಮಾಡೋದು ಅಂತ ಗೊತ್ತಿಲ್ಲದಿದ್ರೆ
ಮೊದಲು ಫ್ರೆಂಡ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೀವು ಈ ಒಂದು ಟ್ರಾನ್ಸಿಷನ್ ಅನ್ನು ಡೌನ್ಲೋಡ್ ಮಾಡಿದಾದ್ಮೇಲೆ ನಿಮಗೆ ಈ ರೀತಿ ಕಾಣಿಸ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹಾಗೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗಿದೆ. ಇದು ಎಕ್ಸ್ಟ್ರಾಕ್ಟೆಡ್ ಫೈಲ್ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಇದು ಎಕ್ಸ್ಟ್ರಾಕ್ಟೆಡ್ ಫೈಲ್. ಈ ಒಂದು ಪ್ರೀಸೆಟ್ ಅನ್ನು ನಿಮ್ಮ ಪ್ರೀಮಿಯರ್ ಪ್ರೋಗೆ ಇಂಪೋರ್ಟ್ ಮಾಡಬೇಕಾದ್ರೆ ಮೊದಲು ನೀವು ಪ್ರೀಮಿಯರ್ ಪ್ರೋಗೆ ಹೋಗಿ ಇಲ್ಲಿ ಪ್ರೀಸೆಟ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಈ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಂಪೋರ್ಟ್ ಪ್ರೀಸೆಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ನೀವು ಎಲ್ಲಿ ಇನ್ಸ್ಟಾಲ್ ಮಾಡಿರ್ತೀರಿ ಅದನ್ನು ಓಪನ್ ಮಾಡ್ಕೊಳ್ಳಿ. ನೀವು ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೆ ಈ ರೀತಿ ಕಾಣಿಸ್ತದೆ. ಇಲ್ಲಿ ಇದ್ರ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಸ್ಟ್ರೇಂಜ್ ಬಾಕ್ಸ್ 10 ಫ್ರೀ ಟ್ರಾನ್ಸಿಷನ್ ಅಂತ ಇಲ್ಲಿ ಬಂದಿದೆ. ಈ ಒಂದು ಟ್ರಾನ್ಸಿಷನ್ ಅನ್ನು ಯಾವ ರೀತಿ ನಿಮ್ಮ ವಿಡಿಯೋದ ಮೇಲೆ ಅಪ್ಲೈ ಮಾಡೋದಂದ್ರೆ ಈ ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತುಂಬಾ ಪ್ರೀಸೆಟ್ಗಳು ಇದ್ದಾವೆ. ಇಲ್ಲಿ ಡೆಸ್ಟ್ರಾಯ್ ಅಂತ ಇದೆ ಫ್ರೆಂಡ್ಸ್, ಹಾಗೆ ತುಂಬಾ ಇದೆ. ನಾನು ಇವಾಗ ಜಸ್ಟ್ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ತೇನೆ. ಲೆನ್ಸ್ ಇದೆಯಲ್ಲ ಅದರ ಮೇಲೆ ಸೆಲೆಕ್ಟ್ ಮಾಡ್ತೇನೆ. ಈ ಒಂದು ಪ್ರೀಸೆಟ್ ಅನ್ನ ನೀವು ವಿಡಿಯೋದ ಮೇಲೆ ಈ ರೀತಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ನೀವು ಇನ್ಬಿಲ್ಟ್ ಟ್ರಾನ್ಸಿಷನ್ ಅನ್ನ ಯಾವ ರೀತಿ ಈ ಒಂದು ಮಧ್ಯೆ ಜಾಯಿಂಟ್ ಗೆ ಇಂಪೋರ್ಟ್ ಮಾಡಿದ್ದೀರಿ ಆ ರೀತಿ ಇಂಪೋರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ಒಂದೇ ನೀವು ಈ ಒಂದು ವಿಡಿಯೋದ ಮೇಲೆ ಹಾಕಬೇಕು ಈ ರೀತಿ, ಇಲ್ಲ ಅಂದ್ರೆ ಒಂದು ಅಡ್ಜಸ್ಟ್ಮೆಂಟ್ ಲೇಯರ್ ಕ್ರಿಯೇಟ್ ಮಾಡಿಬಿಟ್ಟು ಅದ್ರ ಮೇಲೆ ಹಾಕಬೇಕಾಗ್ತದೆ. ನಾನು ಇವಾಗ ಪ್ರಿಫರ್ ಮಾಡೋದು ಅಡ್ಜಸ್ಟ್ಮೆಂಟ್ ಲೇಯರ್ ಕ್ರಿಯೇಟ್ ಮಾಡಿಬಿಟ್ಟು ಅದ್ರ ಮೇಲೆ ಅಪ್ಲೈ ಮಾಡೋದು. ಇಲ್ಲಿ ನ್ಯೂ ಐಟಮ್ ಅಂತ ಇದೆಯಲ್ಲ, ಹಾಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಲೇಯರ್ ಮೇಲೆ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಒಂದು ಅಡ್ಜಸ್ಟ್ಮೆಂಟ್ ಲೇಯರ್ ಕ್ರಿಯೇಟ್ ಆಗ್ತದೆ. ಈ ಒಂದು ಅಡ್ಜಸ್ಟ್ಮೆಂಟ್ ಲೇಯರ್ ಅನ್ನ ಈ ರೀತಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ವಿಡಿಯೋದ ಮೇಲೆ. ಈ ಒಂದು ಜಾಯಿಂಟ್ ಇದೆಯಲ್ಲ, ಜಾಯಿಂಟ್ ಮಧ್ಯೆ ನಿಮ್ಮ ಕರ್ಸರ್ ಇಡಿ, ಈ ರೀತಿ ಝೂಮ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಲೆಫ್ಟಿಗೆ 3 ಫ್ರೇಮ್ ಅನ್ನ ಸೆಲೆಕ್ಟ್ ಮಾಡಿ. 1 2 3 ಫ್ರೇಮ್ ಅನ್ನ ಸೆಲೆಕ್ಟ್ ಮಾಡಿಬಿಟ್ಟು ಈ ಒಂದು ಅಡ್ಜಸ್ಟ್ಮೆಂಟ್ ಲೇಯರ್ ಸ್ಟಾರ್ಟಿಂಗ್ಗೆ ಸೆಲೆಕ್ಟ್ ಮಾಡಿ. ಹಾಗೆ ಮತ್ತೆ ಮಧ್ಯೆ ಇಟ್ಟು ರೈಟ್ ಸೈಡ್ಗೆ 3 ಫ್ರೇಮ್ ಅನ್ನ ಜಂಪ್ ಮಾಡಿ. ನಂತರ ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇವಾಗ ಇದನ್ನ ಆ ಒಂದು ಪ್ರೀಸೆಟ್ ಅನ್ನ ಇಲ್ಲಿ ಇದ್ರ ಮೇಲೆ ಅಪ್ಲೈ ಮಾಡ್ಬೋದು. ಈ ಒಂದು ಲೆನ್ಸ್ ಝೂಮ್ ಇದೆಯಲ್ಲ ಇದನ್ನ ಇವಾಗ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೇನೆ ಈ ಒಂದು ಅಡ್ಜಸ್ಟ್ಮೆಂಟ್ ಲೇಯರ್ ಮೇಲೆ. ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಅಪ್ಲೈ ಆಗಿದೆ. ಝೂಮ್ ಔಟ್ ಮಾಡಿ ತೋರಿಸ್ತೇನೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬಹುದು, ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಳ್ಬಹುದು. ಇದನ್ನ ಫ್ರೇಮ್ ಒಂದು 5 ಫ್ರೇಮ್ಗೆ ಜಾಸ್ತಿ ಮಾಡಿದ್ದೇನೆ. 5 ಫ್ರೇಮ್ ಜಾಸ್ತಿ ಆಗಿದೆ. ಟೋಟಲಿ 10 ಫ್ರೇಮು ಈ ಒಂದು ಅಡ್ಜಸ್ಟ್ಮೆಂಟ್ ಲೇಯರ್ ಇಟ್ಕೊಂಡಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿ ಅಪ್ಲೈ ಆಗ್ತದೆ. ಇದು ಯಾವ ರೀತಿ ಅಪ್ಲೈ ಆಗ್ತದೆ ಅಂತ ನೋಡೋದಾದ್ರೆ ಆವಾಗ ಹೇಳಿದ್ದೇನೆ ಫ್ರೆಂಡ್ಸ್, ಈ ಒಂದು ಅನಿಮೇಷನ್ ಕೀಯನ್ನು ಯೂಸ್ ಮಾಡಿಕೊಂಡು ಮಾಡೋದಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಟ್ರಾನ್ಸ್ಫಾರ್ಮ್ ಎಫೆಕ್ಟ್ ಅಂತ ಇದೆ. ಹೀಗೆ ತುಂಬಾ ಎಫೆಕ್ಟ್ ಬಂದಿದೆ. ಇದು ನಾವು ಯಾವುದು ಕ್ರಿಯೇಟ್ ಮಾಡಿದ್ದಲ್ಲ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದು ಸ್ಟಾಪ್ ವಾಚ್ ಕ್ರಿಯೇಟ್ ಆಗಿದೆ. ಈ ಒಂದು ಸ್ಟಾಪ್ ವಾಚ್ ಇಂದ ಅಂತ ಹೇಳಿದ್ರೆ ಈ ಒಂದು ಅನಿಮೇಷನ್ ಕೀಯಿಂದ ಸ್ಟಾರ್ಟಿಂಗ್ 1 ಫ್ರೇಮು ಅದು ಝೂಮ್ ಆಗ್ತಾ ಇದೆ. ನೋಡಿ ಈ ಒಂದು ಟ್ರಾನ್ಸಿಷನ್ ಜಾಸ್ತಿ ಆಗ್ತಿದೆ. ಇಲ್ಲಿ ನೋಡ್ತಾ ಇರಿ ಫ್ರೆಂಡ್ಸ್, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದೆ 153 ಅಂತ ಇದೆ. ಇಲ್ಲಿ ನೋಡಿ ಅದು ಜಾಸ್ತಿ ಆಗ್ತದೆ. ಈ ಒಂದು ಟ್ರಾನ್ಸ್ಫಾರ್ಮ್ ಎಫೆಕ್ಟ್ ನಿಮಗೆ ಈ ಒಂದು ಫ್ರೇಮ್ ಅನ್ನ ಝೂಮ್ ಮಾಡ್ಲಿಕ್ಕೆ ಯೂಸ್ ಮಾಡ್ತದೆ. ಆಮೇಲೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಎಫೆಕ್ಟ್ ಇನ್ನೊಂದಿದೆ. ಹಾಗೆ ಇಲ್ಲಿ ಲೆನ್ಸ್ ಡಿಸ್ಟೋರೇಷನ್ ಅಂತ ಹೇಳಿದ್ರೆ ಈ ಒಂದು ಬ್ಲರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಟೋಟಲಿ ಈ ಒಂದು ಪ್ರೀಸೆಟ್ ಈ ರೀತಿ ನೋಡ್ಲಿಕ್ಕೆ ಕಾಣಿಸ್ತಾ ಇದೆ. ಸೇಮ್ ಅಡ್ಜಸ್ಟ್ಮೆಂಟ್ ಲೇಯರ್ಗೆ ಇನ್ನೊಂದು ಪ್ರೀಸೆಟ್ ಅನ್ನ ಇಂಪೋರ್ಟ್ ಮಾಡ್ತೇನೆ. ಇಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರಿಮೂವ್ ಅಟ್ರಿಬ್ಯೂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ನೀವು ಈ ಒಂದು ಅಡ್ಜಸ್ಟ್ಮೆಂಟ್ ಲೇಯರ್ಗೆ ಏನೆಲ್ಲ ಅಪ್ಲೈ ಮಾಡಿರ್ತೀರಿ ಅದು ಕಂಪ್ಲೀಟ್ ಆಗಿ ಡಿಲೀಟ್ ಆಗ್ತದೆ. ಇಲ್ಲಿ ನೋಡಿ ಇವಾಗ ನಾರ್ಮಲ್ ಪೊಸಿಷನ್ಗೆ ಬಂದಿದೆ. ನೀವು ಇಲ್ಲಿ ಕಲರ್ ಗ್ರೇಡಿಂಗ್ ಮಾಡೋದು ಮತ್ತೆ ನೀವು ಯಾವುದೆಲ್ಲ ಎಫೆಕ್ಟ್ ಅನ್ನ ಇಲ್ಲಿ ಹಾಕಿರ್ತೀರಿ ಅದನ್ನ ಈ ರೀತಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರಿಮೂವ್ ಅಟ್ರಿಬ್ಯೂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಎಫೆಕ್ಟ್ ಎಲ್ಲ ಡಿಲೀಟ್ ಆಗ್ತದೆ. ಹಾಗೆ ಇಲ್ಲಿ ಝೂಮ್ ಇನ್ ಎಫೆಕ್ಟ್ ಇದೆ, ಇದನ್ನ ಇವಾಗ ಅಡ್ಜಸ್ಟ್ಮೆಂಟ್ ಲೇಯರ್ಗೆ ಡ್ರಾಪ್ ಮಾಡ್ತೇನೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿ ಝೂಮ್ ಎಫೆಕ್ಟ್ ಇಲ್ಲಿ ಬಂದಿದೆ. ಹಾಗೆ ನೀವು ಇಲ್ಲಿ ತುಂಬಾ ಪ್ರೀಸೆಟ್ಗಳು ಇದಾವೆ, ಎಲ್ಲವನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಈ ಒಂದು ಪ್ರೀಸೆಟ್ ಅನ್ನ ನಾನು ಫ್ರೀ ಆಗಿ ಕೊಡ್ತಾ ಇದ್ದೇನೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.